ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪೂರ್ವಭಾವಿ ಸಭೆಯನ್ನು ದಿನಾಂಕ 28/8/2024ರಂದು ಚಿತ್ರದುರ್ಗ ಕ್ರೀಡಾಭವನದಲ್ಲಿ ರಾಜ್ಯಾಧ್ಯಕ್ಷರಾದ ಗುರುಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಸದಾಶಿವ ಆಯೋಗ ವರದಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ತರವಾದ ತೀರ್ಪು ನೀಡಿದ್ದು, ಆಯಾ ರಾಜ್ಯ ಸರ್ಕಾರ ಸದಾಶಿವ ಆಯೋಗ ವರದಿ ಅನುಷ್ಠಾನಗೊಳಿಸಬಹುದು ಎಂಬ ತೀರ್ಪು ನೀಡಿ ಸುಮಾರು ದಿನಗಳೇ ಕಳೆದರೂ ಈಗಿರುವ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ಗಮನ ಕೊಡುತ್ತಿಲ್ಲ. ಇಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿಯಬೇಕಾದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಹಕಾರ ಬಹುಮುಖ್ಯವಾಗಿದೆ. ಆದರೆ ಸದಾಶಿವ ಆಯೋಗ ಅನುಷ್ಠಾನಗೊಳಿಸಲು ತಾರತಮ್ಯ ಮಾಡುವ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ರಾಜ್ಯಾಧ್ಯಕ್ಷರಾದ ಗುರುಮೂರ್ತಿಯವರು ಎಚ್ಚರಿಕೆ ನೀಡಿದರು. ಹಾಗೂ ಕಾರ್ಯಕ್ರಮದ ಬಗ್ಗೆ ಪದಾಧಿಕಾರಿಗಳ ಬಳಿ ಚರ್ಚಿಸಲಾಯಿತು. ನಾವು ಕಳೆದ 30 ವರ್ಷಗಳ 3 ದಶಕಗಳ ಅವಧಿಯಲ್ಲಿ ಹೋರಾಟ ಮಾಡಿದ್ವಾ. ಆ ಹೋರಾಟಕ್ಕೆ ಇದೇ ಆಗಸ್ಟ್ 2024 ಅಂದು ಏನು ಒಳ ಮೀಸಲಾತಿ ಜಾರಿ ಮಾಡತಕ್ಕಂತ ನಿರ್ಧಾರ ಆಯಾ ರಾಜ್ಯ ಸರ್ಕಾರಗಳ ಇದೆ ಅಂತೇನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು, ತೀರ್ಪು ನೀಡಿತು. ಆ ತೀರ್ಪಿನ ಪ್ರಕಾರ ಕರ್ನಾಟಕ ಸರ್ಕಾರ ಇದುವರೆಗೆ ಸಹಿತ ಯಾವುದೇ ರೀತಿಯಿಂದ ನಿರ್ಧಾರ ಮಾಡತಕ್ಕಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿಲ್ಲ ಮಾಡ್ತಾರಂತೆ ಬಿಟ್ರೆ ಅದು ಯಾವ ಮಾಡ್ತಾರೆ ನಮ್ಗ ಗೊತ್ತಾಗಲ್ಲ. ಹಂಗಾಗಿ ಸರ್ಕಾರದ ಮೇಲೆ ಏನು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೆಜಾಂಡಿದೆ ಸದಾಶಿವ ಆಯೋಗದ ವರದಿ ABCD ವರ್ಗೀಕರಣ 6.531% ಏನಿದೆ ಸದಾಶಿವ ಆಯೋಗದ ವರದಿ ಪ್ರಕಾರ ಆ ಮೀಸಲಾತಿಯನ್ನು ಯಥಾವತ್ತು ಜಾರಿ ಮಾಡತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಇರೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿಯಾಗಿ ನಾವು ಒತ್ತಡ ಹಾಕಬೇಕು, ಯಾವ ರೀತಿಯಾಗಿ ಹೋರಾಟನ ರೂಪಿಸಬೇಕು, ಯಾವ ರೀತಿಯಾಗಿ ನಾವು ಅದನ್ನ ಯಶಸ್ವಿ ಕಾಣಬೇಕು, ಮತ್ತೊಂದು ಏನು ಬೃಹತ್ ಮಟ್ಟದಲ್ಲಿ ನಾವು ನಮ್ಮ ಸಂಘಟನೆ ಬೆಳೆದಕ್ಕೆ ಸಾಕ್ಷಿ ಆಗ್ಬೇಕಾಗುತ್ತೆ. ಈಗ ಮೊನ್ನೆ ಆಗಿರ್ತಕ್ಕಂಥ ಸಾಕ್ಷಿ ಮತ್ತೊಮ್ಮೆ ಒಳ ಮೀಸಲಾತಿ ಹೋರಾಟಕ್ಕೆ ಅಣಿಯಾಗುವ ಮುಖಾಂತರ ನಾವು ಮತ್ತೊಮ್ಮೆ ಇಡೀ ರಾಜ್ಯ ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾವು ನೀವೆಲ್ಲರೂ ಯಾವ ರೀತಿಯಿಂದ ಅಣಿಯಾಗಬೇಕು, ಸನ್ನದ್ಧರಾಗಬೇಕು, ತಯಾರಾಗಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಸಭೆ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು. ಸದರೀಗ ಸುಪ್ರೀಂ ಕೋರ್ಟ್ ಅದು ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಂತ ವಿಷಯ ಅಂತ ಹೇಳಿ ಆಯಾ ರಾಜ್ಯ ಸರ್ಕಾರಗಳ ಮೇಲೆ ಮೊದಲನೇ ಕಾರಣ ಏನಂದ್ರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಅವಾಗ ಮಾದಿಕೊಂಡವರ ಮಾಲ್ ಮಹಾಸಭಾ ಅಂತ ಕಿತ್ತಾಡಿದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಜಾತಿಗಳು ಒಂದೇ ವೇದಿಕೆಯಲ್ಲಿ ಇದ್ದಿದ್ರಿಂದ ಆವತ್ತಿನ ಪರಿಸ್ಥಿತಿಯಲ್ಲಿ ಆಂಧ್ರ ತರ ಕರ್ನಾಟಕದಲ್ಲಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಎಲ್ಲಾ ಜಾತಿ ಸೇರಿ ಅವತ್ತು ದಲಿತ ಸಂಘರ್ಷ ಸಮಿತಿ ಲೆಟರ್ ಅಲ್ಲಿ ಒಂದು ಸಮಿತಿನ ರಚನೆ ಮಾಡಬೇಕಂತ ಆಗಿನ SL ಕೃಷ್ಣ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ರು. ಯಾಕಂದ್ರೆ ಇವತ್ತು ಯಾರು ನಮ್ಮನ್ನ ವಿರೋಧ ಮಾಡ್ತಾ ಇದ್ದಾರೆ, ಯಾರು ನಮ್ಮನ್ನ ದಿಕ್ತಪ್ಪಿಸ್ತಾ ಇದ್ದಾರೆ, ಅವರೆಲ್ಲ ನಮ್ಮ ಜೊತೆ ಇದ್ರು. ಅವತ್ತು ಬಿ ಕೃಷ್ಣಪ್ಪನವ್ರ ಜೊತೆಯಲ್ಲಿ ಶಿವಣ್ಣ, ಜಯಣ್ಣ, ಮಾವಳಿ ಶಂಕರ್ ಆದಿಯಾಗಿ ಎಲ್ಲರೂ ಅವತ್ತು ಆ ಒಂದು ಪತ್ರಿಕೆ ಸೈನ್ ಹಾಕಿದ್ದಾರೆ. ಆದ್ರೆ ಅದು ಬರ್ತಾ ಏನಾಯ್ತಂದ್ರೆ ಇದು ಒಂದೇ ಜಾತಿಗೆ ಸೀಮಿತ ಅನ್ನೋ ಒಂದು ಪರಿಸ್ಥಿತಿಗೆ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ರು. ಎಲ್ಲಂತ ಇರ್ಬೋದು, ಆಂಜನೇಯ ಇರ್ಬೋದು, ಇವರೆಲ್ಲ ಒಟ್ಟಿಗೆ ಸೇರಿ ನಾಯಕರೆಲ್ಲ ಒಟ್ಟಿಗೆ ಸೇರಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಹೋಗಿದ್ರು. ಯಾಕಂದ್ರೆ ಕೋರ್ಟ್ ಮುಖಾಂತರ ಆದ್ರೂ ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಹೋರಾಟದ ಎಲ್ಲರನ್ನು ಚರ್ಚೆ ಮಾಡೋದನ್ನ ತೀರ್ಮಾನ ತಗೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸ್ ನಮ್ಮ ಪರವಾಗಿ ಆಗಿದೆ. ಆದ್ರೂ ಇವತ್ತು ಸಿದ್ದರಾಮಯ್ಯ ಅವರು ಅದನ್ನ ನುಣುಚ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಖರ್ಗೆ ಅವರು ಪಾರ್ಲಿಮೆಂಟ್ ಸುಪ್ರೀಂ ಕೋರ್ಟ್ ಆದೇಶ ಬಿಜೆಪಿ ಸರ್ಕಾರ ಬರೇ ಜಾತ್ಯತೀತ ಬಗ್ಗೆ ಆ ಧರ್ಮ ಈ ಧರ್ಮದ ಬಗ್ಗೆ ರೋಚಿಗೆದ್ದ ಕಾಂಗ್ರೆಸ್ ನಾವು ತರಕ್ ಯಾವ ಗುರುಮೂರ್ತಿ ಅವರ ಸಂಘಟನೆ ಇವತ್ತು ನನ್ನ ಸರ್ಕಾರಕ್ಕೆ ಪೂರಕವಾಗಿದೆ ಅನ್ನೋದು ಗೊತ್ತಿದ್ರು ಕೂಡ ನಮಗೆ ಅವಕಾಶವನ್ನ ಕೊಟ್ಟಿಲ್ಲ, ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಬಂದಿಲ್ಲ. ಅದರ ಜೊತೆಯಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದಕ್ಕೆ ಮುಖ್ಯಮಂತ್ರಿಯವರಿಗೆ ಏನು ಮುಖ್ಯಮಂತ್ರಿಯವರನ್ನ ಒಂದು ಸಾರಿ ಪ್ರಕಾರ ಈಗ ಮೀಸಲಾತಿ ತಂದುಕೊಡೋದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಈಗೇನು ಸದಾಶಿವ ಆಯೋಗದ ಬಗ್ಗೆ ಏನು ಪರಿಶಿಷ್ಟ ಜಾತಿ ಒಳಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು
2000 ಇಸ್ವಿಯಲ್ಲಿ ಬೆಂಗಳೂರು ಕಾವೇರಿ ಭವನದಲ್ಲಿ ಶಿವಣ್ಣ ಮತ್ತು ಜಯಣ್ಣ ಮತ್ತೆ ಗಿರಿಯಪ್ಪ ಅವರು ಮತ್ತೆ ನಮ್ಮ ಗುರುಮೂರ್ತಿ ಸರ್ ಎಲ್ಲ ನೇತೃತ್ವದಲ್ಲಿ ದೊಡ್ಡ ಒಂದು ರ್ಯಾಲಿ, ಸುಮಾರು ಒಂದು 8 ಲಕ್ಷ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದಾಗ ಸರ್ಕಾರ ಎಚ್ಚೆತ್ತುಕೊಂಡು ಭಯ ಬಿಟ್ಟು ಆವಾಗ ಒಂದು ವರದಿ ಜಾರಿ ಮಾಡಿದ್ರು. ಏನಂದ್ರೆ ಇದನ್ನು ಒಂದು ಸಮಿತಿ ಮಾಡಿ ಅಂತ. ಮತ್ತೆ ಅದರಲ್ಲಿ 3 ಸಮಿತಿ ಆಯ್ತು. ಒಂದು ಸದಾಶಿವ ಆಯೋಗ, ಆಮೇಲೆ ಕಾಂತರಾಜ ಆಯೋಗ, ಮತ್ತೆ ಇನ್ನೊಬ್ರು ಯಾರೋ ಸರಿ ಅದು ಆಯೋಗ ಆಯ್ತು. ಇದನ್ನು ಈಗ ಕರ್ನಾಟಕ ನ್ಯಾಯ ಹೈಕೋರ್ಟ್ ಹೋಗಿತ್ತು, ಸುಪ್ರೀಂ ಕೋರ್ಟ್ ಹೋಗಿತ್ತು. ಆ ಸುಪ್ರೀಂ ಕೋರ್ಟ್ ಅಲ್ಲಿ ತಾವು ತಮ್ಮ ಬೇಡಿಕೆ ಸರಿ ಇದೆ, ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರೋ ವಿಚಾರ ಇದು, ನಿಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಅದು ನೀವು ಮಾಡ್ಕೊಳ್ಳಿ ಅಂತ ಒಂದು ಆದೇಶ ಮಾಡಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ನಮ್ಮ ಏನು ಹೋರಾಟದ ನಾಯಕರಿಗೆ ಈ ದಿನ ನಾವು ಎಲ್ಲರೂ ಚಿರುಣಿ ಆಗ್ಬೇಕಾಗಿದ್ದು ತಮಗೆ ಒಂದು ಹೇಳಿ ಬಯಸ್ತೀನಿ. ಇವರು ಉಸ್ತುವಾರಿ ಸಚಿವರು ಮನೆ ಮುಂದೆ ಮಾಡಿದ್ರೆ ಎಚ್ಚೆತ್ತುಕೊಂಡು ಆಗ ಏನು ನಮ್ಮ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಒಂದು ಸಂದೇಶ ಹೋಗುತ್ತೆ. ಇದು ಮಾಡಿದ್ರೆ ತುಂಬಾ ಏನಂದ್ರೆ ಈ ಏನು ತಾರಾಪಟ್ಟಣದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಮಾಡ್ತಾ ಇದ್ರೆ ಎಲ್ಲ ಸ್ವಲ್ಪ ಸುಸ್ತಾಗಿರ್ತಾರೆ. ಏಕದಮ್ ರಾಜಧಾನಿ ಹುಡುಕ್ಬೇಕು ಅಂತ ಹೇಳಿ ನಾನು ಮಾತು ತೀರ್ಪು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಏನು ಪ್ರವಚನ ಅಂತ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅವಿವೇಕಿತವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತ, ನಾನು ಅದನ್ನ ಜೊತೆ ಜನಗಳ ಜೊತೆ ಸುಪ್ರೀಂ ಕೋರ್ಟ್ ಆದೇಶ ಪರಿಪಾಲನೆ ಮಾಡಬೇಕು ವಿನಃ ಅದನ್ನ ನಾನು ಮತ್ತೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತೀರಾ, ಅದು ಹೇಳಿಕೆನೇ ಅವಿವೇಕಿತ ಬಂದಿದೆ. ಅದರಿಂದ ಇವತ್ತು ದೀರ್ಘವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 30 ವರ್ಷಗಳ ಕಾಲ ಇದ್ರ ಬಗ್ಗೆ ಚಳುವಳಿ ಮಾಡ್ತಾ ಬಂದಿದೆ. ನನ್ನ ಒಂದು ಕೈಯಾಳಲ್ಲಿ ಬಂದಿದ್ದೀನಿ ABCD ವರ್ಗೀಕರಣ, ದಲಿತರ ಏಕೀಕರಣ ಅಂತ. ಅಷ್ಟೊಂದು ವಾಗ್ರೇಟಿಂಗ್, ಅಷ್ಟು ಚಳುವಳಿ, ದೀರ್ಘವಾದ ಚಳುವಳಿ ಯಾವ ಒಂದು ವಿಷಯಾಧಾರಿತವಾಗಿ ನಾವು ಮಾಡಿಲ್ಲ, ಇದ್ರ ಬಗ್ಗೆ ಮಾಡಿದ್ದೀವಿ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ನಮ್ಮ ಗುರುಮೂರ್ತಿ ನೇತೃತ್ವದ ಒಂದು ಸಮಿತಿ ಸಂಘಟನೆ ಇದೆ, ಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶವನ್ನು ಕೊಡಬೇಕು. ನೀವು ಮೀಸಲಾತಿಯನ್ನ, ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಇಲ್ಲ ನೀವು ಕುರ್ಚಿ ಖಾಲಿ ಮಾಡಿ ಅಂತ ಒಂದು ಚಳವಳಿಯನ್ನ ಪ್ರಾರಂಭ ಮಾಡಬೇಕು. ತಗೊಂಡಿದೆಯೋ ಅದು ನಡೀಬೇಕು. ಯಾಕಂತಂದ್ರೆ ಒಂದು ಮೀಸಲಾತಿ ಹೋರಾಟ ನಮ್ಮ ರಾಜ್ಯ ಸಂಚಾಲಕರು ಮತ್ತು ರಾಜ್ಯಸಭೆ ಹಲವಾರು ಹೋರಾಟಗಳನ್ನ ಮಾಡಿರುವುದನ್ನ ನಾವು ನೋಡಿದ್ದೀವಿ. ಈ ಸಭೆ, ಈ ಹೋರಾಟ ಏನ್ ನಡೀತಾ ಇದೆಯೋ ಈ ಹೋರಾಟ ಎಲ್ಲ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂತಹ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ, ಬಂಧುಗಳಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಈ ಸಭೆಯ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಹೇಳಿ ಕಳೆದ 30 ವರ್ಷಗಳಿಂದ ಪ್ರೊಫೆಸರ್ ಡಿ ಕೃಷ್ಣಪ್ಪನವರು ಆರಂಭ ಮಾಡಿದಂತಹ ಈ ಒಂದು ಹೋರಾಟ ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ಒಂದು ಐತಿಹಾಸಿಕವಾದಂತಹ ಒಂದು ತೀರ್ಮಾನವನ್ನ ಅದು ನೀಡಿದೆ. ಇದ್ರ ಬಗ್ಗೆ ಯಾರ್ಯಾರಿಗೆ ಏನೇನು ಗೊತ್ತಿದೆ ಎಲ್ಲ ಜಿಲ್ಲಾ ಸಂಚಾಲಕರುಗಳು ಇದ್ರ ಬಗ್ಗೆ ಚರ್ಚಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಗೊತ್ತಿರುತ್ತೆ ಹೇಳಿ, ಪರವಾಗಿಲ್ಲ. ನನಗೆ ಹೆಂಗಪ್ಪ ಹೇಳೋದು ಅಂತ ನೀವು ನಾಚ್ಕೊಳ್ಳೋದಾಗ್ಲಿ ಸಂಕೋಚ ಪಟ್ಕೊಳ್ಳೋದಾಗ್ಲಿ ಮಾಡಬೇಡಿ. ನೀವು ನಿರ್ಭಯವಾಗಿ ಮಾತಾಡೋದನ್ನ ಕಲಿಬೇಕು. ಅದೇನೇ ಇರಲಿ, ದಯಮಾಡಿ ಚರ್ಚಿಸಬೇಕು. ಚರ್ಚೆ ಆದ ನಂತರದಲ್ಲಿ ನಾವು ರೆಸಲ್ಯೂಷನ್ ಮಾಡ್ತೀವಿ, ಯಾವಾಗ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈಗ 21 ದಿವಸ ಆಯ್ತು ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ, ಮತ್ತೆ ನಾವು 21 ದಿವಸದಲ್ಲಿ ಮತ್ತೆ 10 ವರ್ಷ ಹೋರಾಟ ಮಾಡಿ ಈಗ ನಾವು ಹಿಂದೆ ಬಿದ್ರೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ತರ ತೀರ್ಮಾನಗಳನ್ನ ಅವ್ರು ತಗೊಳ್ತಾರೆ. ಅದಕ್ಕೆ ಅವಕಾಶಗಳನ್ನ ನೀಡಬಾರದು.
ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನಿದೆ, ನಾವು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ರೂಪಿಸೋಣ. ಅದರ ಸ್ವರೂಪ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿ ಫಸ್ಟ್, ಆಮೇಲೆ ಒಂದು ತೀರ್ಮಾನಕ್ಕೆ ಬರೋಣಂತೆ. ದಯಮಾಡಿ ಎಲ್ಲ ಜಿಲ್ಲಾ ಸಂಚಾಲಕರುಗಳು ಮತ್ತೆ ರಾಜ್ಯ ಮುಖಂಡರುಗಳು, ಆಮೇಲೆ ನಿಮ್ದೆಲ್ಲ ಕೋಟಾ ಮುಗಿದ ಮೇಲೆ ರಾಜ್ಯ ಮುಖಂಡರು ಚರ್ಚೆ ಮಾಡ್ತಾರೆ. ಆಮೇಲೆ ಒಂದು ಅಂತಿಮ ಆದಂತಹ ಒಂದು ನಿರ್ಣಯಕ್ಕೆ ಈ ಸಭೆ